ರಾವಣನ ಚಿತ್ತವು ಒಮ್ಮೆ ಅದನ್ನು ಅಂಗೀಕರಿಸಲು ಸಿದ್ಧವಾಗುವುದರಲ್ಲಿತ್ತು. ಅಷ್ಟರಲ್ಲಿ ನದಿಯಿಂದ ಮಿಂದು ಬರುವ ಸೀತೆಯು ಅವನ ಗ್ರದ್ರಷ್ಟಿಗೆ ಬಿದ್ದಳು. ಎಷ್ಟು ಎತ್ತರದಿಂದ ಕಂಡಿದ್ದರೇನು? ರಾವಣನು ಕಂಡದ್ದು ಸೌಂದರ್ಯದ ನಿಧಿಯನ್ನು. ಶೂರ್ಪಣಖೆಯು ಮಾಡಿದ್ದ ವರ್ಣನೆಯು ಅಕ್ಷರಶಃ ಸತ್ಯವೆಂದೇ ಅವನಿಗೆ ಕಂಡಿತು. 3 ಲೋಕಗಳನ್ನು ವಶಪಡಿಸಿಕೊಂಡಿದ್ದರೇನು? ಕೇವಲ ಮಾನವ ಸ್ತ್ರೀಯಾದ ಈ ಸೀತೆಯು ತನಗೆ ಪ್ರಾಪ್ತಿಸದಿದ್ದುದು ಬಹುದೊಡ್ಡ ಕೊರತೆಯೆಂದೇ ಅವನು ಮನಗಂಡನು. ರಾವಣನ ಹೃದಯದ ಬಯಕೆಯು ಅವನ 20 ಕಣ್ಣುಗಳಲ್ಲಿ ಚಿಮ್ಮಿತು. ಸೀತಾದೇವಿಯ ದೇಹ ಭಾಗಗಳನ್ನು ತನ್ನ ಬೇರೆ ಬೇರೆ ಕಣ್ಣುಗಳನ್ನು ಅರಳಿಸಿ ಒಮ್ಮೆಯೇ ಅನಿಮಿಷನಾಗಿ ನೋಡಿದನು. ಚೆಲುವಾದ ಜಾನಕಿಯ ರೂಪರಾಶಿಯಲ್ಲಿ ದಶಮುಖನ ದೃಷ್ಟಿಯು ಸೆರೆಗೊಂಡಿತು. ನೋಡಿದಂತೆಲ್ಲ ಭ್ರಮೆಗೊಂಡು ತನ್ನನ್ನೇ ತಾನು ಮರೆತನು. ಶೂರ್ಪನಖೆಯು ಗಂಡನನ್ನು ಕೊಂದು ತಾನೇ ಅವಳನ್ನು ದುಸ್ಥಿತಿಗೆ ಹೂಡಿದ್ದರೂ ಅಣ್ಣನಾದ ತನ್ನ ಮೇಲಿನ ವಾತ್ಸಲ್ಯದಿಂದಲೇ ಅವಳು ಮೂಗನ್ನು ಕಳೆದುಕೊಂಡುದು ಹೌದೆಂದು ಅವನಿಗೆ ತೋರಿತು. ತನ್ನ ಹೃದಯದ ಹಸಿವೆಗೆ ಸರಿಯಾದ ತುತ್ತನ್ನೇ ಅವಳು ಕಾಣಿಸಿದಳು. ಮಾತ್ರವಲ್ಲ, ಅವಳೇ ತಂದೊಪ್ಪಿಸಲು ಹಮಣಿಸಿ ಮಾನಭಂಗಕ್ಕೆ ತುತ್ತಾದಳು. ಈ ಅಣ್ಣನು ತನ್ನ ತಂಗಿಗೆ ಒಮ್ಮೆ ಅನ್ಯಾಯವನ್ನೇ ಮಾಡಿಬಿಟ್ಟಿದ್ದರೂ ಆ ತಂಗಿಯು ಈ ಅಣ್ಣನಿಗೆ ಮರೆಯಲಾರದ ಉಪಕಾರವನ್ನೇ ಮಾಡಿದಳು ಎಂದೆಲ್ಲ ಎಣಿಸಿ ದಶಮುಖನು ಶೂರ್ಪಣಖೆಯ ಕುರಿತು ಕೃತಜ್ಞತೆಯನ್ನು ಅಭಿಮಾನವನ್ನೂ ತಳೆದನು. ತನ್ನ ತಂಗಿಯು ತನಗಾಗಿ ಈ ರತ್ನವನ್ನು ಆರ್ಜಿಸಲು ಪ್ರಯತ್ನಿಸಿದ್ದು ತೀರಾ ಸಮಂಜಸವೆಂದು, ದಾನವ ಸಾಮ್ರಾಜ್ಯದ ಸಕಲ ಭೋಗವೂ ಈ ಸೀತೆಯ ಪ್ರಾಪ್ತಿಯ ಮುಂದೆ ಕೇವಲ ತುಚ್ಛವೆಂದು ಅವನು ಭಾವಿಸಿದನು. ಸೀತೆಯು ಅಯೋನಿಜೆ ಎಂದು, ತಾನು ಕೇಳಿದ್ದ ಮಾತು ಸತ್ಯವೆಂದು, ಯಾವ ತಾಯಿಯೂ ಇಂತಹ ಚೆಲುವಿಕೆಯನ್ನು ಹೆರಲಾರಳೆಂದು ಮನಗಂಡ ದಶಗ್ರೀವನು ಈ ಹಿಂದೆಯೇ ತಾನು ಕಂಡಿದ್ದ ವೇದವತಿಯನ್ನು ಸ್ಮರಿಸಿಕೊಂಡನು. ಆ ರೂಪಸಾದೃಶ್ಯವೇ ಅವನಿಗೆ ಆ ಸ್ಮರಣೆಯನ್ನು ತಂದಿದ್ದಿತ್ತು. ಆ ರೂಪದ ಮುಂದೊಮ್ಮೆ ಇದನ್ನು ಹೋಲಿಸಿ ನೋಡಿದನು. ಅದೇ ಇದೆಂಬಷ್ಟು ಭ್ರಾಂತನಾದನು. ಆದರೆ ಆ ದುರ್ಘಟನೆಯೇ ಕಣ್ಣ ಮುಂದೆ ಕಟ್ಟಿದಂತಾಗಿ ಅವನ ಮನಸ್ಸು ತತ್ಕ್ಷಣವೇ ಕುಸಿಯತೊಡಗಿತು. ದಶಗ್ರೀವನಂತೆಯೇ ಅಂಬರದಲ್ಲಿ ಹಾರುತ್ತಿದ್ದ ಅವನ ಮನಸ್ಸು ಒಂದೆಡೆ ಶಾಪದ ಮಾತು ನೆನಪಿಗೆ ಬಂದಂತೆಲ್ಲ ರಥಾತಲಕ್ಕಿಳಿಯತೊಡಗಿತು. ಅಷ್ಟರಲ್ಲಿ ಸೀತಾದೇವಿಯು ಆಶ್ರಮವನ್ನು ಸೇರಿದ್ದರಿಂದ ಅರಳಿದ್ದ ರಾವಣನ ಕಣ್ಣುಗಳು ಶೂನ್ಯವನ್ನೇ ದೃಷ್ಟಿಸಬೇಕಾಯಿತು. ಮಿಂಚಿನಂತೆ ಸುಳಿದು ಕಂಡೂ ಕಾಣದ ಆ ಕನಕತ್ಕಾಂತಿಯು ಅವನ ಬಗೆಯಲ್ಲಿ ಮಾತ್ರ ಮಿಂಚತೊಡಗಿತು. ಮರಗಳಿಂದ ಹಣ್ಣೆಲೆಗಳು ಒಂದೊಂದಾಗಿ ಉದುರಿ ಬೀಳುತ್ತಿದ್ದವು. ಪಕ್ಷಿಗಳು ಬಾನನಂಚಿನವರೆಗೂ ಹಾರಿ ಮತ್ತೆ ಬಂದು ಗೂಡನ್ನೇ ಸೇರುತ್ತಿದ್ದವು. ವನ್ಯ ಜಂತುಗಳು ಯಾವ ಭಯವೂ ಇಲ್ಲದೆ ಸ್ವಚ್ಛಂದತೆಯಿಂದ ವಿಹರಿಸುತ್ತಿದ್ದರು. ಯಾವುದೋ ಬಯಕೆಯಿಂದ ಪರಿತಪಿಸುತ್ತಿದ್ದವು. ಸುಳಿಗಾಳಿಯು ಕಸಕಡ್ಡಿ ತೆರೆಗಲೆಗಳನ್ನೆಲ್ಲ ಸುಳಿದು ಎತ್ತಿ ಹಾರಿಸಿದರೂ ಅಲ್ಲೇ ಬಳಿಯಲ್ಲಿ ತೂರಿ ಮಾಯವಾಗುತ್ತಿತ್ತು. ಮಾರೀಚನು ರಾವಣನ ವರ್ತನೆಯನ್ನು ಗಮನಿಸಿಕೊಂಡು ನಿಟ್ಟುಸಿರನ್ನು ಸೂಚಿಸಿದನು. ಏನಾದರೂ ಇನ್ನೊಮ್ಮೆ ರಾವಣನಿಗೆ ಬೋಧಿಸೋಣವೆಂದು ಅವನು ಆಲೋಚಿಸುವಷ್ಟರಲ್ಲಿಯೇ ಧನುರ್ಧಾರಿ ಶ್ರೀರಾಮನು ಆಶ್ರಮದ ಮುಂಭಾಗದಲ್ಲಿ ತಿರುಗಾಡುವುದನ್ನು ಕಂಡು ರಾವಣನು ಮಾಮನನ್ನು ಎಚ್ಚರಿಸಿದನು. ಮಾರೀಚನು ಕೂಡ ಶ್ರೀರಾಮನ ಶಕ್ತಿ ಪ್ರದರ್ಶನವು ರಾವಣನ ಕಣ್ಣೆದುರಿನಲ್ಲಿಯೇ ನಡೆದು ಹೋಗಲೆಂದು ಭಾವಿಸಿಕೊಂಡು ಕೆಳಗಿಳಿದನು. ಹಾಗೆಯೇ ಅವನು ತನ್ನ ಮಾಯಾಬಲದಿಂದ ಕಾಡು ಕೋಣನಾಗಿ ರಭಸದಿಂದ ಬಂದು ಶ್ರೀರಾಮನನ್ನು ಹಾಯತೊಡಗಿದನು. ಅಷ್ಟರಲ್ಲಿ ಒಂದಿಷ್ಟು ಅಳುಕದೆ ಸೀತಾಪತಿಯು ಬಾಣವೊಂದನ್ನು ತೆಗೆದು ಆ ಕೋಣನ ಮೇಲೆ ಪ್ರಯೋಗಿಸಿಬಿಟ್ಟನು. ಕೋಣವು ಬಿರುಗಾಳಿಗೆ ಸಿಕ್ಕಿದ ತರೆಗೆಲೆಯಂತೆಯೇ ತಿರುಗಿ ಎಲ್ಲೋ ಬಹುದೂರ ಹೋಗಿ ಬಿದ್ದು ಬಿಟ್ಟಿತು. ಇದನ್ನು ಕಂಡ ರಾವಣನು ಬಹಳ ಸಾಹಸ ಮಾಡಿ ಮಾರೀಚನನ್ನು ಹುಡುಕಿ ಹಿಡಿದು ವಿಮಾನದಲ್ಲೇರಿಸಿಕೊಂಡನು. ಇಷ್ಟು ಮಾಡಬೇಕಾದರೆ ಅವನಿಗೆ ಸಾಕಾಗಿ ಹೋಗಿತ್ತು. ಮತ್ತೆ 4-6 ದಿವಸಗಳವರೆಗೆ ಅವರೊಳಗೆ ವಿಮಾನದಲ್ಲೇ ಮಂತ್ರಾಲೋಚನೆಯೂ ನಡೆಯಿತು. ಮಾರೀಚನ ಯಾವ ಪ್ರಯತ್ನದಿಂದಲೂ ರಾವಣನ ಮನಸ್ಸನ್ನು ತಿರುಗಿಸಲು ಸಾಧ್ಯವಾಗಲಿಲ್ಲ. ಸೀತಾದರ್ಶನದಿಂದ ಪೂರ್ಣವಾಗಿ ಹುಚ್ಚನೇ ಆಗಿದ್ದ ದಶಮುಖನಿಗೆ ಇನ್ನಾವ ಬೋಧೆಯೂ ಹಿಡಿಸಲಾರದೆಂದು ಮಾರೀಚನು ನಿರ್ಣಯಿಸಿಕೊಂಡನು. ಸೀತಾಪಹಾರವೇ ಮುಖ್ಯವಾದ ಕಾರ್ಯವೆಂದು ರಾವಣನು ಪಟ್ಟು ಹಿಡಿದ ಮೇಲೆ ಅದನ್ನೇ ಆದರೂ ತೊಡಕಾಗದಂತೆ ಪೂರೈಸುವ ಕುರಿತು ಅವನು ಬಹುವಾಗಿ ಆಲೋಚಿಸಿದನು. ಉಪಾಯಾಂತರದಿಂದ ರಾಮ ಲಕ್ಷ್ಮಣರನ್ನು ಪರ್ಣಕುಟೀರದಿಂದ ಬೇರೆ ಕಡೆ ಹೋಗುವಂತೆ ಹಂಚಿಕೆ ಹೂಡಿ ಅದೇ ಆ ಸಮಯವನ್ನು ಸಾಧಿಸಿ ರಾವಣನು ಸೀತೆಯನ್ನು ಅಪಹರಿಸಬೇಕೆಂದು ಅವರಿಬ್ಬರೂ ಕೂಡಿ ನಿರ್ಣಯಿಸಿಕೊಂಡರು. ಆ ಕಾರ್ಯ ಸಾಧನೆಯಲ್ಲಿಯೇ ಮತ್ತೆ 1-2 ದಿನಗಳು ಉರುಳಿದವು. ಈ ಮಧ್ಯೆ ಜಾನಕಿಯ ದರ್ಶನವಾದರೂ ಒಮ್ಮೆ ಪ್ರಾಪ್ತಿಸಿತೆ ಎಂದು ದಶಗ್ರೀವನು ವಿಮಾನದಲ್ಲಿ ಕುಳಿತು ಅಡಿಗಡಿಗೆ ಎತ್ತರದಿಂದ ನಿರೂಪಿಸುತ್ತಿದ್ದನು.
ಆದರೆ ಮತ್ತೆ ಒಮ್ಮೆಯೂ ಅದು ಅವನಿಗೆ ಲಭಿಸಲಿಲ್ಲ. ಹಾಗಾಗಿ ಅವನಿಗೆ ಆಹಾರವೂ ರುಚಿಸಲಿಲ್ಲ, ನಿದ್ರೆಯೂ ಬರಲಿಲ್ಲ. ಮಾತ್ರವಲ್ಲ, ಪ್ರತಿಯೊಂದು ನಿಮಿಷವೂ ಕೂಡ ಅಸಹನೀಯವಾಗಿ ಕಾಣತೊಡಗಿತು. ಅಂತೆಯೇ ಅವನ ಚಿತ್ತದಲ್ಲಿ ಅಚ್ಚೊತ್ತಿ ಹೋಗಿದ್ದ ಸೀತಾದೇವಿಯ ಸುಂದರ ರೂಪವನ್ನವನು ಕಣ್ಣುಗಳನ್ನು ಮುಚ್ಚಿಯೇ ಭಾವನಾದೃಷ್ಟಿಯಿಂದ ನೋಡತೊಡಗಿದನು. ಆ ಭಾವನೆಯಲ್ಲಿಯೇ ಸೀತೆಯನ್ನು ತನ್ನ ಎದೆಗವಚಿಕೊಳ್ಳಬೇಕೆಂದು ಅವನು ಬಗೆದರೆ ಅದು ಅವನಿಂದ ಸಾಧ್ಯವಾಗಲಿಲ್ಲ. ಬಹುವಿಧವಾಗಿ ಹಾಗೆ ಪ್ರಯತ್ನಿಸಿದನು. ಎಲ್ಲವನ್ನೂ ಮರೆತು ಅಂತೆಯೇ ಕಲ್ಪಿಸಿಕೊಳ್ಳಲು ಪೇಚಾಡಿದನು. ಕೊನೆಗೆ ತನ್ನ ಎಲ್ಲವನ್ನೂ ಅಲ್ಲಿ ಅರ್ಪಿಸಲು ನಿಶ್ಚಯಿಸಿಕೊಂಡಂತೆ ಭಾವಿಸಿದನು. ಅಲ್ಲಿ ಸೀತೆಯ ಬದಲು ಮಂಡೋದರಿಯೇ ಕಾಣತೊಡಗಿದಳು. ಅವಳಾಡಿದ್ದ ಒಂದೊಂದು ಮಾತು ಮತ್ತೊಮ್ಮೆ ಕೇಳುತ್ತಿದ್ದಂತೆ ರಾವಣನಿಗೆ ಭಾಸವಾಯಿತು. ಆಗ ಅವನು ಒಮ್ಮೆ ನಡುಗಿಯೇ ಹೋದನು. ಅಷ್ಟರಲ್ಲಿ ಮಾರೀಚನು ರಾವಣನನ್ನು ಎಚ್ಚರಿಸಿ ಮುಂದಿನ ಕಾರ್ಯವನ್ನು ತೊಡಗಲು ವಿಮಾನದಿಂದ ಕೆಳಗಿಳಿದನು. ಆಗ ಮತ್ತೊಮ್ಮೆ ತನ್ನ ಕಾರ್ಯವು ಸಾಧಿಸಬಹುದೆಂದು ರಾವಣನಿಗೆ ಆಸೆಯು ಕೆರಳಿತು. ಯಾವ ಕೆಲಸಗಳನ್ನೇ ಆದರೂ ಈ ಹಿಂದೆ ಕೈಗೊಳ್ಳುವಾಗ ಇಷ್ಟು ಕಷ್ಟವಾಗದಿದ್ದ ದಶಕಂಠನಿಗೆ ಅದೇಕೋ ಇದು ತೀರಾ ಕಷ್ಟವಾದ ಸಾಧ್ಯವೆಂದೇ ಮನವರಿಕೆಯಾಗತೊಡಗಿತು. ಆದರೂ ಆ ಆಸೆಯು ಮಾತ್ರ ಅವನನ್ನು ಬಿಡಲಾರದೆ ಹೇಗಾದರೂ ಸೀತೆಯನ್ನು ಲಂಕೆಗೆ ಕೊಂಡು ಹೋದರೆ ಸಾಕು ಎಂದು ಅನ್ನಿಸಿತು. ದೂರ್ವಾಂಛಿತಳಿಗೆ ಹೃದಯದಲ್ಲಿ ಅವಕಾಶವನ್ನು ಕೊಟ್ಟರೆ ಯಾರಿಗೇ ಆದರೂ ಅದನ್ನು ನಿಶ್ಶೇಷವಾಗಿ ನಿರ್ಮೂಲ ಮಾಡಲು ಸಾಧ್ಯವಾಗದು. ಮತ್ತು ಅವುಗಳೇ ಬಗೆಬಗೆಯ ಪ್ರಲೋಭನಗಳಾಗಿ ತುಂಬಿ ಅವಕಾಶವನ್ನಿತ್ತ ಆ ಹೃದಯವನ್ನೇ ಸೂರೆಗೊಳ್ಳುತ್ತದೆ. ಕೆಚ್ಚದೆಯ ಕದನ ಕಲಿಯಾಗಿದ್ದರೂ ರಾವಣನು ಇದನ್ನು ಮೀರದಾದನು. ಬ್ರಹ್ಮ ರುದ್ರಾದಿಗಳನ್ನು ಮೆಚ್ಚಿಸಿ ದಾನವ ಸಮ್ರಾಟನಾದವನು ತಾನರಿಯದೆ ತನ್ನ ಸರ್ವನಾಶಕ್ಕೆ ಉದ್ಯುಕ್ತನಾದನು. ರಾವಣನಿಗೆ ಹುಟ್ಟಿನಿಂದಲೇ ರಕ್ತಗತವಾಗಿತ್ತು ಕಾಮ. ತಂಗಿಯ ಮಾನಭಂಗದಿಂದ ಪ್ರಜ್ವಲಿಸಿತ್ತು ಕ್ರೋಧ. ಆಕಂಪನನ ಬೋಧೆಯಿಂದ ಉಲ್ಬಣಿಸಿತ್ತು ಲೋಭ. ಸೀತೆಯ ರೂಪದರ್ಶನದಿಂದ ಕೆರಳಿತ್ತು ಮೋಹ. ಸ್ವಾಧಿಕಾರದ ಸಮರ್ಥತೆಯಿಂದ ವಿವರ್ಧಿಸಿತ್ತು ಮದ. ಮಾರೀಚನ ಮುಖದಿಂದ ಕೇಳಿದ್ದ ಶ್ರೀರಾಮನ ಶಕ್ತಿಯ ಕುರಿತು ಹುಟ್ಟಿಕೊಂಡಿತ್ತು ಮತ್ಸರ. ಈ ಎಲ್ಲ ವಿಕಾರಗಳು ಒಟ್ಟಾಗಿ ಕಲೆತು ದಶಮುಖನನ್ನು ಸುತ್ತಿ ಆ ಮೂಲಕ ಸಮಗ್ರ ದಾನವ ಸಾಮ್ರಾಜ್ಯವನ್ನೇ ನುಂಗಿ ನುಣೆಯಲು ಹೇತುವಾಗಿ ದಶಗ್ರೀವನನ್ನು ಸೀತಾಪಹಾರಕ್ಕೆ ಸಿದ್ಧಗೊಳಿಸಿದವು. ಭದ್ರವಾಗಿದ್ದ ರಕ್ಕಸರ ರಾಜ್ಯವು ತನ್ನಿಂದ ತಾನೇ ಕೆಟ್ಟು ಹೋಗುವ ಪೂರ್ಣ ಪ್ರವಾಹದ ಕಿರುತೆರೆಯು ಆ ಸಮ್ರಾಟನ ದುಷ್ಟ ಪ್ರವೃತ್ತಿಯ ಬೆಟ್ಟದಲ್ಲಿ ಹುಟ್ಟಿ ಜನಸ್ಥಾನದ ಪ್ರದೇಶದಲ್ಲಿ ಬಯಲುಗೊಳ್ಳಲು ಹರಿಯತೊಡಗಿತು. ಏನು ಭಾಗವತ ಬರ್ಬಳ್ಳಿ.